ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸಹಸ್ರಲಿಂಗ ದೇವಾಲಯ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಮದಗುಂದಿ ಎಂಬ ಸ್ಥಳದಲ್ಲಿದೆ. ಇದು ಶಲ್ಮಲಾ ನದಿಯ ತೀರದಲ್ಲಿ ನೆಲೆಸಿರುವ ಒಂದು ವಿಶಿಷ್ಟ ಮತ್ತು ಪವಿತ್ರ ಸ್ಥಳವಾಗಿದೆ. ಈ ದೇವಾಲಯವು ಸುಮಾರು 1000ಕ್ಕೂ ಹೆಚ್ಚು ಶಿವಲಿಂಗಗಳಿಗಾಗಿ ಹಾಗೂ ನಂದಿಗಳು ನದಿಯ ತಟ ಮತ್ತು ನೀರಿನ ಮಧ್ಯೆ ಕೆತ್ತಲ್ಪಟ್ಟಿದ್ದು ತುಂಬ ಪ್ರಸಿದ್ಧಿ ಪಡೆದಿವೆ. ಹಾಗಾಗಿ ಈ ಸ್ಥಳಕ್ಕೆ ಸಹಸ್ರಲಿಂಗ ಎಂಬ ಹೆಸರು ಬಂದಿದೆ. ಸಹಸ್ರಲಿಂಗದ ಇತಿಹಾಸವು ಬಹಳ ಹಳೆಯದಾಗಿದೆ. 16ನೇ ಶತಮಾನದ ಕಾಲದಲ್ಲಿ ಸದಾಶಿವರಾಯ ಎಂಬ ಅರಸು ಈ ಶಿಲ್ಪ ಕಲಾಕೃತಿಗಳನ್ನು ನಿರ್ಮಿಸಿದ ಎಂದು ನಂಬಲಾಗಿದೆ. ತಮಗೆ ಮಂತ್ರಪುಷ್ಪದಿಂದ ಸ್ವಾಮಿಯ ವರಪ್ರಸಾದವನ್ನು ಪಡೆಯಲು ಈ ಶಿಲ್ಪಕೃತಿಗಳನ್ನು ಕಟ್ಟಿಸಿದ ಎಂದು ತಿಳಿದು ಬರುತ್ತದೆ. ಈ ಸ್ಥಳವನ್ನು ಶಿವಭಕ್ತರು ಪವಿತ್ರ ಯಾತ್ರಾ ಸ್ಥಳವೆಂದು ಪರಿಗಣಿಸುತ್ತಾರೆ. ಸಹಸ್ರಲಿಂಗದಲ್ಲಿ ಸಾವಿರಾರು ಶಿವಲಿಂಗಗಳಿದ್ದು ನದಿ ತೀರದಲ್ಲಿ ವ್ಯಾಪಕವಾಗಿ ವಿಸ್ತರಿಸಿಕೊಂಡಿವೆ. ಪ್ರತಿಯೊಂದು ಲಿಂಗವು ವಿಶಿಷ್ಟವಾಗಿದೆ ಮತ್ತು ಶಿಲ್ಪಕಲೆ ಅತ್ಯಂತ ಶ್ರೇಷ್ಠವಾಗಿರುವುದನ್ನು ತೋರಿಸುತ್ತದೆ. ಶಿಲ್ಪಕೃತಿಗಳಲ್ಲಿ ಕೆಲವೆಡೆ ನಾಗರ ಹಾವಳಿಯ ಹುಬ್ಬುಗಳು, ರುದ್ರಾಕ್ಷಿ ಮಾಲೆ ಮತ್ತು ಇತರ ಪ್ರತ್ಯೇಕ ಲಕ್ಷಣಗಳನ್ನು ಒಳಗೊಂಡಿವೆ. ಸಹಸ್ರಲಿಂಗವು ಶೈವ ಸಮುದಾಯದವರಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಮಹಾಶಿವರಾತ್ರಿ, ಶ್ರಾವಣ ಮಾಸ ಮತ್ತು ವಿಶೇಷ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಈ ಸ್ಥಳವನ್ನು ಭೇಟಿ ಮಾಡುತ್ತಾರೆ. ಇಲ್ಲಿನ ಶಾಂತವಾದ ಪರಿಸರ, ನದಿಯ ಹರಿವು ಮತ್ತು ಸುತ್ತಮುತ್ತಲಿನ ಹಸಿರಿನ ಸೌಂದರ್ಯವು ಭಕ್ತರ ಮನಸ್ಸನ್ನು ಶಾಂತಿಗೊಳಿಸುತ್ತದೆ. ಸಹಸ್ರಲಿಂಗವು ಪ್ರವಾಸಿಗರಿಗೂ ಪ್ರಮುಖ ಆಕರ್ಷಣೆಯಾಗಿದ್ದು, ಪ್ರಾಕೃತಿಕ ಸೌಂದರ್ಯ, ಶಿಲ್ಪಕಲೆ ಮತ್ತು ಧಾರ್ಮಿಕ ಮಹತ್ವದೊಂದಿಗೆ ಇದು ವಿಭಿನ್ನ ಅನುಭವವನ್ನು ಒದಗಿಸುತ್ತದೆ. ಪ್ರವಾಸಿಗರು ಇಲ್ಲಿಗೆ ಬಂದಾಗ ಸ್ಥಳೀಯವಾಗಿ ಹಾಗೂ ಇತರ ಧಾರ್ಮಿಕ ಸ್ಥಳಗಳನ್ನು ಸಹ ಭೇಟಿ ಮಾಡಬಹುದು. ಸಹಸ್ರಲಿಂಗ ದೇವಾಲಯವು ಶಿವನ ಭಕ್ತಿಗೆ ಸಮರ್ಪಿತವಾಗಿದೆ. ಶಿವನು ಲಿಂಗದ ರೂಪದಲ್ಲಿ ಪೂಜಿತನಾಗಿರುವುದು ಇಲ್ಲಿನ ಪ್ರಮುಖ ಆಕರ್ಷಣೆ. ಶಿವರಾತ್ರಿ ಹಾಗೂ ಕಾರ್ತಿಕ ಮಾಸದಲ್ಲಿ ಇಲ್ಲಿಗೆ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಶರಾವತಿ ನದಿಯ ತೀರದಲ್ಲಿ ಇರುವುದರಿಂದ ಇಲ್ಲಿ ಅಸಾಧಾರಣ ನೈಸರ್ಗಿಕ ಸೌಂದರ್ಯವನ್ನು ಒಳಗೊಂಡಿದೆ. ಹತ್ತಿರದಲ್ಲಿಯೇ ಹಲವಾರು ಸಣ್ಣ ಪುಟ್ಟ ಜಲಪಾತಗಳಿದ್ದು, ವಿಶೇಷವಾಗಿ ಮಂಜುಗುಣಿಯ ಜಲಪಾತ ಪ್ರಮುಖವಾದದ್ದು. ಏಪ್ರಿಲ್ ಜೂನ್ ತಿಂಗಳಲ್ಲಿ ಈ ಸ್ಥಳದಲ್ಲಿ ಪ್ರವಾಹವಾಗುವುದರಿಂದ ಈ ಸಮಯದಲ್ಲಿ ಭೇಟಿ ನೀಡುವುದು ಸೂಕ್ತವಲ್ಲ. ಉಳಿದ ಸಮಯಗಳಲ್ಲಿ, ವಿಶೇಷವಾಗಿ ಚಳಿಗಾಲದಲ್ಲಿ ಮತ್ತು ವಸಂತ ಕಾಲದಲ್ಲಿ ಭೇಟಿ ನೀಡುವುದು ಸೂಕ್ತವಾಗಿದೆ. ಸಿರ್ಸಿಯಿಂದ ಸಹಸ್ರಲಿಂಗಕ್ಕೆ ಸಾರಿಗೆ ವ್ಯವಸ್ಥೆ ಪ್ರಮುಖವಾಗಿದ್ದು, ರಸ್ತೆ ಸಾರಿಗೆ ಮೂಲಕ ಸುಲಭವಾಗಿ ತಲುಪಬಹುದು. ಸಿರ್ಸಿ ಹಾಗೂ ಸಮೀಪದ ಪ್ರದೇಶಗಳಲ್ಲಿ ಉತ್ತಮ ವಸತಿ ವ್ಯವಸ್ಥೆ ಇದೆ. ಉತ್ಸವಗಳ ಸಮಯದಲ್ಲಿ ಹೆಚ್ಚಿನ ಭಕ್ತರು ಹಾಜರಾಗುತ್ತಾರೆ. ಆದ್ದರಿಂದ ಈ ಸಮಯದಲ್ಲಿ ಪೂಜಾ ವ್ಯವಸ್ಥೆ ವಿಶೇಷವಾಗಿ ಏರ್ಪಡಿಸಲಾಗುತ್ತದೆ. ಸಹಸ್ರಲಿಂಗ ದೇವಾಲಯವು ಕೇವಲ ಧಾರ್ಮಿಕತೆಯಲ್ಲ, ಇತಿಹಾಸ, ಶಿಲ್ಪಕಲೆ ಮತ್ತು ಪ್ರಾಕೃತಿಕ ಸೌಂದರ್ಯದ ಕಲೆಯುಳ್ಳ ಸ್ಥಳವಾಗಿದೆ. ಇದು ಎಲ್ಲರಿಗೂ ಒಮ್ಮೆ ಜೀವಿತ ಕಾಲದಲ್ಲಿ ಭೇಟಿ ನೀಡಲೇಬೇಕಾದ ಸ್ಥಳವಾಗಿದ್ದು, ಆಧ್ಯಾತ್ಮಿಕ ಶಕ್ತಿಯುಳ್ಳ ಸ್ಥಳವೆಂದರೆ ತಪ್ಪಿಲ್ಲ.